ಸಭಾಪತಿ ಹೊರಟ್ಟಿಯವರ ರಾಜೀನಾಮೆ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಕೆಂಡಾಮಂಡಲವಾಗಿದ್ದಾರೆ. ಹೊರಟ್ಟಿಯವರ ರಾಜೀನಾಮೆಯನ್ನ ಕೇಳಲಾಗಿದೆ ಎನ್ನುವಂತ ವಿಚಾರ ಈ ಕುರಿತು ಛಲವಾದಿ ನಾರಾಯಣಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಈ ಬಗ್ಗೆ ಸದನದಲ್ಲೇ ಇತ್ಯರ್ಥ ಆಗಲಿ ಅಂತ ಛಲವಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿರೋದು ದುರಂತ. ಆರ್ಬಿ ತಿಮ್ಮಾಪುರ ಆಡಿಯೋ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಹರಾಜುಗಿಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸ ಇಲ್ಲಾಗಿದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದರು. ಪರಿಷತ್ನ ವಿಪಕ್ಷ ನಾಯಕ ಇತ್ತ ಸಭಾಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದಂತೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಛಲವಾದಿ ಮಾಡಿದ್ದಾರೆ. ಯಾವುದನ್ನು ತಗೊಳ್ಬಾರ್ದು, ಈಗೇನು ಯಥಾಸ್ಥಿತಿ ಇದೆ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಸಭಾಪತಿಯವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತೇನೆ. ಅವರು ಹಿಂದೇನೂ ಮಾಡಿದ್ರಂತೆ, ಒಂದು ಸಾರಿ ನಿನ್ನೆನೂ ಮಾಡಿದ್ದಾರೆ, ಮೊದಲು ಕೊಟ್ಬಿಡಿ. ಯಾಕೆ ಗೊತ್ತಾ, ಅವರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಮೇಲೆ ಏನು ಸದನದಲ್ಲಿ ಆಯ್ಕೆ ಆಗ್ಬೇಕಾಗಿಲ್ಲ, ಡೆಲ್ಲಿಯಲ್ಲೇ ಆಯ್ಕೆ ಮಾಡ್ಕೊಂಡ್ರೆ ಆಗ್ಬೇಕಾಗಿತ್ತು. ಅದಕ್ಕೆ ಎಷ್ಟು ಫಿಕ್ಸ್ ಆಗಿತ್ತೋ ಗೊತ್ತಿಲ್ಲ, ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳಿಗೆ ಕಳಿಸಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಂತ ತಿಳ್ಕೊಂಡಿದ್ದಾರೆ. ಅವರು ಯಾವ ಆಯ್ಕೆನೂ, ಸಂಪುಟ ಸದಸ್ಯರ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಸಭಾಪತಿಗಳು ಸಭಾಪತಿಗಳ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆನೂ ತಳಮನೆಯಲ್ಲಿ ಅವ್ರಿಗೆ ಬಿಟ್ಟಿಲ್ಲ. ಎಲ್ಲ ಅಲ್ಲಿಂದ ಪತ್ರ ಬಂದಿದೆ. ನನ್ಗನ್ಸ್ತದೆ, ಆ ವೇಣುಗೋಪಾಲ್ಗೆ ಏನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ನಾನು